ಎಲ್ಲರೂ ಪಲ್ಲಕ್ಕಿಯಲ್ಲಿ ಕೂತರೆ ಹೊರುವವರಾರು. ಗಾದೆಗಳು ವೇದಗಳಿಗೆ ಸಮ. ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ. ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು, ಎಲ್ಲರೂ ಪಲ್ಲಕ್ಕಿಯಲ್ಲಿ ಕೂತರೆ ಹೊರುವವರಾರು. ಇದು ಕೆಟ್ಟ ಕಲಿಕಾಲ. ಇಲ್ಲಿ ಎಲ್ಲರೂ ದೊಡ್ಡಸ್ತಿಕೆ ಬೇಕೆನ್ನುವರು. ಒಂದು ಕಾಸಿನ ಕಿಮ್ಮತ್ತು ಇರದಿದ್ದರೂ ಪಲ್ಲಕ್ಕಿ ಏರಿ ಮರೆಯುವ ಜಾಯಮಾನದವರೇ ಜಾಸ್ತಿ. ಒಪ್ಪತ್ತಿನ ಕೂಳಿಗೂ ಗತಿ ಇರದಿದ್ದರೂ ಖಾದಿ ತೊಟ್ಟು ರಾಜ್ಯಭಾರ ಹೊರುವ ಹಂಗಾಮಿಗಳು ಇಲ್ಲಿ ಬಹಳ. ಕಷ್ಟಕ್ಕೆ ಕರಿಬ್ಯಾಡ ಊಟಕ್ಕೆ ಮರೆಯಬ್ಯಾಡ ಎಂಬಂತೆ ಎಲ್ಲರೂ ಆಸೀನರಾಗಲು ಬಯಸಿದರೆ ಆಸನಗಳನ್ನು ತರುವವರು ಯಾರು ಸ್ವಾಮಿ? ದೊಡ್ಡ ಸ್ಥಾನವೆಂಬುದು ಸಾಮಾನ್ಯವಾದುದಲ್ಲ. ಅಲ್ಲಿ ಗೌರವಾನ್ವಿತರು ಕೂಡಬೇಕು ಹೊರತು ಸಾಮಾನ್ಯನಲ್ಲ. ಹಾಗಂತ ಸಾಮಾನ್ಯನನ್ನು ಕಡೆಗಣಿಸಿದರು ಎಂದರ್ಥವಲ್ಲ. ಮಹಾತ್ಮರ ಸೇವೆಯಲ್ಲಿ ನಿರತನಾದಾಗ ನಾನು ಹಾಗಾಗಬೇಕು, ಆ ಉತ್ತುಂಗ ಮಟ್ಟವನ್ನು ತಲುಪಬೇಕು ಎಂಬ ಛಲವನ್ನು ಹುಟ್ಟುತ್ತದೆ. ಎಲ್ಲರೂ ಸಕ್ರಿಯವಾಗಿ ಭಾಗಿಯಾಗಲು ಸಹಕಾರ ನೀಡಿದಂತೆ ಆಗುತ್ತದೆ. ಇದು ಕೊನೆತನಕ ಉಳಿದರೆ ಇದಕ್ಕಿಂತ ಬ್ಯಾಗ ಬೇರೊಂದಿಲ್ಲ.